ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಡಾಕ್ಟರ್ ಸಂಪತ್ ಮಧ್ಯಸ್ಥರು ಅವರು ಧ್ವಜಾರೋಹಣವನ್ನ ನೆರವೇರಿಸಿದ್ರು. ಈ ವೇಳೆ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನ ಸಾರಿದ್ರು. ಬಹಳ ವರ್ಷದ ಕೂಗಿತ್ತು. ಈಗ ಹೊಸ ಶಿಕ್ಷಣ ನೀತಿ ಶೀಘ್ರವಾಗಿ ಜಾರಿಗೆ ಬರ್ತಾ ಇದೆ. ಸಂತೋಷದ ವಿಷಯ. 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾವು ಹೊಸ ಶಿಕ್ಷಣ ನೀತಿಯತ್ತ ಹೋಗ್ತಾ ಇದ್ದೇವೆ ಅಂತ ಹೇಳೋದು ಬಹಳ ಸಂತೋಷದ ವಿಷಯ. ಆದರೆ ನಾನು ಆ ಶಿಕ್ಷಣ ನೀತಿಯನ್ನು ಸಂಪೂರ್ಣವಾಗಿ ಓದಲಿಲ್ಲ, ಅದರ ಬಗ್ಗೆ ಡಿಟೇಲ್ ನಾಲೆಜ್ ಇಲ್ಲ. ಆದರೆ ಒಂದೇ ಒಂದು ನನಗೆ ಇರುವ ಡೌಟ್ ಅಂದರೆ, ಯಾವುದೇ ಹೊಸ ಶಿಕ್ಷಣ ನೀತಿ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಬೇಕಂತ ಹೇಳಿದರೆ ಮುಖ್ಯವಾಗಿ ಬೇಕಾಗಿರೋರು ಶಿಕ್ಷಕರು. ಶಿಕ್ಷಕರ ವೃತ್ತಿ ಅಂದರೆ ಭಾಳ ಕಷ್ಟದ ಕೆಲಸ. ಅದರಲ್ಲಿಯೂ ಪ್ರಾಥಮಿಕ ಶಾಲೆಯ ಶಿಕ್ಷಕರು ವಿಶೇಷವಾಗಿ ಇಂಥ ವಿಶೇಷ ಭಿನ್ನ ವ್ಯಕ್ತಿ ಇರುವಂಥ ಮಕ್ಕಳನ್ನು ನೋಡಿಕೊಳ್ಳುವಂಥ ಶಿಕ್ಷಕರು, ಇವರ ರೆಸ್ಪಾನ್ಸಿಬಿಲಿಟಿ ಅಥವಾ ಇವರ ಸ್ಕಿಲ್ಸ್ ಬಹಳಷ್ಟು ಕಷ್ಟದ ಕೆಲಸ. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಮಾಜಿ ಮೇಯರ್ ಮಹಾಬಲ ಮರ್ಲಾ, ಎಂಟಿಡಿ ರಾವ್, ಮೊಹಮ್ಮದ್ ಬಶೀರ್, ಮಾಧವ ಸುವರ್ಣ, ಉಷಾ ವಿಟಿ ಉಪಸ್ಥಿತರಿದ್ದರು. ಖಂಡಿತವಾಗಿ ಅಮೃತ ಮಹೋತ್ಸವ ಅಂತ ಹೇಳಿದ್ರೆ ಆ ಉತ್ಸವ ಬೇಡ. ಭಾರತದಲ್ಲಿ ಅಮೃತದ ಹೊಳೆ ಹರಿಯಲಿ, ಕೊರೋನಾವೆಂಬ ವಿಷವನ್ನು ವಿಷಕಂಠ ಕುಡಿಯುವಂತಾಗಲಿ, ನಮಗೆಲ್ಲ ಬಂದಿರತಕ್ಕಂತ ಒಂದು ಭಯ ನಮ್ಮನ್ನ ಬಿಟ್ಟು ಹೋಗಲಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನೇರಿ. ಇದೇ ವೇಳೆ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಂಗವಿಕಲರ ಸಬಲೀಕರಣ ಇಲಾಖೆಯ ಮಂಗಳೂರು ವತಿಯಿಂದ ಬೋಧನಾ ಸಾಮಗ್ರಿಗಳನ್ನು ವಿಕಲಚೇತನ ಮಕ್ಕಳಿಗೆ ವಿತರಿಸಲಾಯಿತು.